ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಟವ್ ಹಚ್ಚೋಕ್ಕಿಂತ ಮುಂಚೆ ಎಗ್ ಪಲ್ಯ ಮಾಡ್ತಾಯಿದ್ದೀನಿ. ಸ್ಟವ್ ಹಚ್ಚೋಕ್ಕಿಂತ ಮುಂಚೆನೇ ನಾನು ಎಲ್ಲ ಸಾಮಾನುಗಳನ್ನ ಹಾಕಿ ಮಾಡ್ತಾ ಇರುವಂಥದ್ದು. ನೋಡಿ, ಒಂಥರ ಡಿಫ್ರೆಂಟಾಗಿದೆ. ಇದು ನಮ್ಮಮ್ಮ ಈ ರೀತಿಯಾಗಿ ಮಾಡ್ತಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇವಾಗ ಮಾಡೋಣ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇವಾಗ ಒಂದು ಬಾಣಲಿ ಎತ್ಕೊಂಡಿದ್ದೀನಿ. ಅದಕ್ಕೆ ನಾನು ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ. ಇದನ್ನು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಆದಮೇಲೆ ಸ್ವಲ್ಪ 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜ್ದು. ಮಾಡ್ತಾ ಇರೋದು ಸ್ವಲ್ಪ ಅಂದರೆ ಬೇಳೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ, ಹಾಗೆ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ತೊಳೆದು ಎಲ್ಲ ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡಿರುವಂಥದ್ದು. ಇದು ಬೇಳೆ ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ ನಾನು ಮೊದಲೇ ಒಡೆದ್ಬಿಟ್ಟು ಓಪನ್ ಮಾಡಿ ಇಟ್ಕೊಂಡಿರುವಂಥ 5 ಎಗ್ಗು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಅದೇನು ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಎಗ್ಗನ್ನ. ಹಾಗಾಗಿ ಇದನ್ನು ಫುಲ್ಲು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ ಎಲ್ಲನೂ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು, ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಈ ರೀತಿಯಾಗಿ ನಾನು ಈಗ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಹಾಗೆ ಬಿಡಬೇಕು. 2 ನಿಮಿಷ ಬಿಟ್ಟ ಮೇಲೆ ಫುಲ್ಲು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗುತ್ತೆ, ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಥರ ಎಗ್ ಪಲ್ಯ. ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೀತಿಯೇ ಮಾಡೋದು. ಇದಕ್ಕೆ ಬೇಕಂದರೆ ಸ್ವಲ್ಪ ಒಂದು 1/4 ಸ್ಪೂನು ಹರಳೆಣ್ಣೆ ಹಾಕ್ಕೊಳ್ಬೋದು. ಹರಳೆಣ್ಣೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿರುವಂಥದ್ದು ಸನ್ಪ್ಯೂರ್ ಆಯಿಲು. ಕೊಬ್ಬರಿ ಎಣ್ಣೆನೂ ಹಾಕ್ಕೋಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಸಣ್ಣದಾಗಿ ಸ್ಟವಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಸ್ವಲ್ಪ ತಳ ಹಿಡ್ಕೊಂಡ್ಬಿಡತ್ತೆ. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಗಾಗಿ ಬೇಳೆ ಸಾಂಬಾರಿಗೆ, ಮೊಸೊಪ್ಪಿಗೆ ಎಲ್ಲ ಸೈಡ್ಸಿಗೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದನ್ನು ಮಾಡಿದೆ. ಅಂದರೆ ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಬೇಳೆ ಸಾಂಬಾರಿಗೆ, ಮೊಸೊಪ್ಪಿಗೆ ಮ್ಯಾಚ್ ಆಗುವಷ್ಟು ಚಪಾತಿಗೆ ಎಲ್ಲ ಏನು ಮ್ಯಾಚ್ ಆಗೋಲ್ಲ. ಇದು ಈ ಥರ ಇದೆ ನೋಡಿ. ಮಾಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಮಾಡ್ತಾಯಿದ್ರೇ ತಿಂದುಬಿಡಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು, ಸೂಪರಾಗಿತ್ತು. ಇದನ್ನು ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗಿತ್ತು ಏನು ಅನ್ನೋದನ್ನು. ನೀವು ಕೂಡ ಮನೆಯಲ್ಲಿ ಮಾಡಿ, ಬೇಗ ಆಗುತ್ತೆ. ಫುಲ್ಲು ಸ್ಟವಲ್ಲಿ ಇಡೋಕ್ಕಿಂತ ಮುಂಚೆ ಎಲ್ಲ ಹಾಕ್ತೀವಲ್ವ, ಅದೊಂದು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಹುರ್ಕೊಳ್ಳೋದಷ್ಟೇ ಕೆಲಸ, ಇನ್ನೇನೂ ಇರಲ್ಲ ಇದರಲ್ಲಿ. ತುಂಬಾ ಚೆನ್ನಾಗಿತ್ತು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಎಲ್ಲವೂ ಕರೆಕ್ಟಾಗಿತ್ತು. ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ತುಂಬಾ ಟೇಸ್ಟಿಯಾಗುತ್ತೆ. ಮಾಡಿ ನೋಡಿ, ಬೇಗ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.